ಹುಕ್ಕೇರಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ಹುಕ್ಕೇರಿ ಬೃಹತ್ ರ್ಯಾಲಿ ಹಾಗೂ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದ ಕೋರ್ಟ್ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಕಾಲ್ನಡಿಗೆ ಮುಖಾಂತರ ಸಾವಿರಾರು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗಾಗಿ ಬೃಹತ್ ರ್ಯಾಲಿ ಹಾಗೂ ಪ್ರತಿಭಟನೆ ಹೋರಾಟ ಮಾಡಿದ್ರು. ಕಳೆದ 20 ವರ್ಷಗಳ ಕಾಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದ ಸುದೀರ್ಘ ವಿಚಾರಣೆಯ ನಂತರವೇ ಸಾಮಾಜಿಕ ನ್ಯಾಯಕ್ಕೆ ಸ್ಪಷ್ಟ ಗೆಲುವು ದೊರೆಯಿತು. 2 ತಿಂಗಳ ಗತಿಸಿದ್ರೂ ತಾವುಗಳು ಮತ್ತೊಂದು ಸಮಿತಿಯ ನೇಮಕವೆಂಬ ಕಾಲಹರಣದ ಮತ್ತೊಂದು ಸುತ್ತಿನ ವಿಳಂಬಕ್ಕೆ ದಾರಿ ಮಾಡಿಕೊಡುತ್ತಿರುವುದು ಯಾವ ಸೀಮೆಯ ನ್ಯಾಯ ಎನ್ನುವುದನ್ನ ಸಾರ್ವಜನಿಕವಾಗಿ ಪ್ರಕಟಿಸಿಬಿಡಿ. ಕಳೆದ 30 ವರ್ಷಗಳಿಂದ ಆಯೋಗದ ರಚನೆಗಾಗಿ, ರಚನೆಯಾಗದ ಆಯೋಗದ ಅನುದಾನಕ್ಕಾಗಿ, ಅನುದಾನದ ನಂತರ ಆಯೋಗವು ನೀಡಿದ ವರದಿಯ ಶಿಫಾರಸ್ಸಿಗಾಗಿ, ಇದೀಗ ಸರ್ವೋಚ್ಚ ನ್ಯಾಯಾಲಯದ ಐತಿಹಾಸಿಕ ತೀರ್ಪಿನ ಅನುಷ್ಠಾನಕ್ಕಾಗಿ ಎಷ್ಟು ತಲೆಮಾರುಗಳು ಬೀದಿಗೆ ನಿಂತು ಹೋರಾಡಬೇಕು ಎನ್ನುವುದನ್ನ ತಾವು ಖಾತರಿಪಡಿಸಿ ಈ ಜನಾಂದೋಲನ ಮೂಲಕ ಆಗ್ರಹ ಪಡಿಸುತ್ತೇವೆ ಎಂದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಹುಕ್ಕೇರಿ ಅಧ್ಯಕ್ಷತೆಯಲ್ಲಿ ಮಾನ್ಯ ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು. ತಕ್ಷಣವೇ ಎಚ್ಚೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಜಾರಿ ಮಾಡಿ ಕೊಟ್ಟ ಮಾತು ಉಳಿಸಿಕೊಳ್ಳಿ, ಇಲ್ಲವಾದಲ್ಲಿ ಬರುವ ದಿನಗಳಲ್ಲಿ ದೇಶಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಡಾಕ್ಟರ್ ಕಾಡೇಶ್ ಹೊಸಮನಿ, ಮಹೇಶ್ ಹಟ್ಟಿಹೊಳಿ, ಬಸವರಾಜ್ ದೊಡ್ಡಮನಿ, ವಿಠಲ್ ಮಾದರ್, ಸಿದ್ದಪ್ಪ ಹೊಸಮನಿ, ಬಾಹುರಾಜ್ ಪಾಂಡ್ರೆ, ಕರೆಪ್ಪ ಗುಡ್ಡೇನವರ್, ಶಂಕರ್ ಕಟ್ಟಿಮನಿ, ರವಿ ಇರ್ಗಾರ್, ಶಶಿಕಾಂತ್ ಹೊನ್ನಳ್ಳಿ ಹಾಗೂ ಹುಕ್ಕೇರಿಯ ಎಲ್ಲ ದಲಿತ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು, ಸದಸ್ಯರು, ಗುರು ಹಿರಿಯರು ಮತ್ತು ಯುವಕರು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಮಹಾಂತೇಶ್ ಬೇವಿನಕಟ್ಟಿ, ಹಲೋ ಹುಕ್ಕೇರಿ ನ್ಯೂಸ್, ಹುಕ್ಕೇರಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರಲ್ಲಿ ಐಂದ ನಾಯಕರಾಗಿ ಮುಂದುವರಿದಿದ್ದಾರೆ. ಐಂದ ನಾಯಕರಾಗಿ ಮುಂದುವರಿಬೇಕಾದ್ರೆ ಐದು ನಾಯಕರ ಸಮಾಜದಲ್ಲಿ ಏನು ಆಗು ಹೋಗುಗಳು, ಯಾವ ಜನಸಂಖ್ಯೆ ಹೆಚ್ಚೋದವು ಕಡಿಮೆದವು ಒಂದು ಅರ್ಥವ್ರದರಿ. ಅದಕ್ಕಾಗಿ ಯಾರದೇ ನಾವು ಮೀಸಲಾತಿ ಕಸ್ಕೊರತಿಲ್ಲ, ಜನಸಂಖ್ಯೆ ಆಧಾರಿತವಾಗಿ ನಮಗೆ ಮೀಸಲಾತಿ ಕೊಡಬೇಕೆಂದು ಸಿದ್ದರಾಮಯ್ಯ ಮನವಿ ಮಾಡ್ಕೊತಾನು. ಅದರಂತೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟ ಪ್ರಕಾರ ನೀವೇನು ಸ್ವಂತ ನಿರ್ಧಾರ ತೋರೋದಿಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಅದರ ಪ್ರಕಾರ ನೀವು ನಮ್ಮ ಆದಿ ಜಾಂಬೋಗ ಏನು ಮೀಸಲಾತಿ ಸಿಗಬೇಕಾಗೈತಿ ಅದನ್ನ ಬೇಗನೆ ಕೊಡುವಂಥದ್ದು ಆಗಬೇಕು. ಆಗದಿದ್ದರೆ ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗೈತಂತೆ ತಮ್ಮ ಸರ್ಕಾರದಲ್ಲಿ ಮನವಿ ಮಾಡಿಕೊಂಡ ನನ್ನ 2 ಮಾತು. ಸಂವಿಧಾನದ ಅಡಿಯಲ್ಲಿ ಈ ಹಲವಾರು ವರ್ಷಗಳಿಂದ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳು, ಈ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳು 50 ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾ ಬಂದಿದ್ದರು ಇಡೀ ದೇಶದಲ್ಲಿ. ಈ ದೇಶದಲ್ಲೇ ಬಹುಸಂಖ್ಯಾತರಾಗಿರತಕ್ಕಂಥ ಈ ಸಮುದಾಯ ಯಾವುದೇ ಒಂದು ಸೌಲಭ್ಯಗಳನ್ನು ಪಡೆಯಲಾರದೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರುವುದರಿಂದ ಈ ಒಂದು ಸಮಾಜ ಪ್ರತಿಭಟನೆಯನ್ನು ಆಂಧ್ರ ಪ್ರದೇಶದಲ್ಲಿ ಮಾನ್ಯ ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ದಂಡೋರ ಸಮಿತಿ ಅನ್ನತಕ್ಕಂಥ ಸಮಿತಿಯನ್ನು ರಚನೆ ಮಾಡಿ ಬಹುಸಂಖ್ಯಾತ ಜನಸಂಖ್ಯೆ ಇರತಕ್ಕಂಥ ನಾವು ಇವತ್ತು ನಮಗೆ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು. ಜನಸಂಖ್ಯೆಗೆ ಅನುಗುಣವಾಗಿ ಇದು ಯಾರ ಮತ್ತೊಬ್ಬರ ಆಸ್ತಿಯನ್ನು ನಾವು ಕಸಿದುಕೊಳ್ಳುವಂಥ ವ್ಯವಸ್ಥೆಯಲ್ಲಿ ನಾವಿಲ್ಲ. ಸಂವಿಧಾನದ ಅಡಿಯಲ್ಲಿ 7 ಜನ ನ್ಯಾಯಾಧೀಶರು ಒಂದು ನ್ಯಾಯವನ್ನು ಮಂಡಿಸಿ ಆ ನ್ಯಾಯಾಧೀಶರ ಅನುಕೂಲಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಧ್ಯಯನ ಮಾಡಿದ್ದಾರೆ. ಯಾವ ರಾಜ್ಯದಲ್ಲಿ ಸರ್ಕಾರಗಳು ಆಳ್ವಿಕೆ ಮಾಡ್ತಾ ಇದ್ದಾವೆ ಆ ಸರ್ಕಾರಗಳು ಆ ಜನಸಂಖ್ಯೆಗೆ ಅನುಗುಣವಾಗಿ ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ಮತ್ತು ಆ ಸಮುದಾಯಕ್ಕೆ ಒಂದು ಒಳ್ಳೆಯ ರೀತಿಯ ಸೌಲಭ್ಯ ಸಹಕಾರಗಳನ್ನು ನೀಡಲಿಕ್ಕೆ ಆ ಸರ್ಕಾರಕ್ಕೆ ಆದ್ಯತೆ ಇದೆ ಅನ್ನುವಂತಕ್ಕಂಥ ಮಾತನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಸರ್ಕಾರದಲ್ಲಿರ್ತಕ್ಕಂಥ ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಲವಾರು ಬೇಡಿಕೆಗಳನ್ನ ಈಡೇರಿಸಿ ಹುಬ್ಬಳ್ಳಿಯಲ್ಲಿ ಬೃಹತ್ ಆಕಾರದ ಪ್ರತಿಭಟನೆಯನ್ನು ನಮ್ಮೆಲ್ಲ ಸಮುದಾಯದವರು ಮಾಡಿದರು. ಸುಮಾರು 17 ಜನ ಈ ಹೋರಾಟದಲ್ಲಿ ಮರಣವನ್ನು ಹೊಂದಿದರೂ ಕೂಡ ಆ ಎಚ್ಚರಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಇವತ್ತು ನಮಗೆ ನ್ಯಾಯವನ್ನು ಕೊಡದೇ ಇರೋ
ಅನ್ನತಕ್ಕಂಥ ಸಂದರ್ಭದಲ್ಲಿ ನಾವು ಹುಕ್ಕೇರಿ ತಾಲೂಕಿನ ಮಟ್ಟದಲ್ಲಿ ಮಾತ್ರ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದು ಮುಂಬರುವ ಈ ಹೋರಾಟ ಈ ಒಳ ಮೀಸಲಾತಿ ವರ್ಗೀಕರಣ ಮಾಡದೇ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಿದೆ ಈ ರಾಜ್ಯದಲ್ಲಿ ಹಾಗೂ ಈ ದೇಶದಲ್ಲಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮುಖ್ಯ ಮುಖಂಡರು